ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಸರಸ್ವತಿ ನದಿಯ ಪೌರಾಣಿಕ ಸಾಕ್ಷ್ಯಗಳನ್ನು ನೋಡಿದ್ವಿ. ಇವತ್ತಿನ ಸನಾತನ ಕಥನ ಕಾರ್ಯಕ್ರಮದಲ್ಲಿ ಸರಸ್ವತಿ ನದಿಯ ಅನ್ವೇಷಣೆಯ ಬಗ್ಗೆ ಮಾತಾಡ್ತಾ ಹೋಗೋಣ. ವೀಕ್ಷಕರ, ನಾವು 19ನೇ ಶತಮಾನದವರೆಗೆ ಒಂದು ಬಾರಿ ಹಿಂದಿರುಗಿ ನೋಡಿದ್ರೆ ಬಹುತೇಕ ಇತಿಹಾಸಕಾರರು ಸರಸ್ವತಿ ನದಿಯನ್ನ ಕೇವಲ ಒಂದು ಕಲ್ಪಿತ ನದಿ, ಒಂದು ಕಥೆ, ಇದು ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ರು. ಹೌದಾ? 1874ರಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಲಾಸ್ಟ್ ರಿವರ್ ಆಫ್ ಥಾರ್ ಡೆಸರ್ಟ್ ಅನ್ನುವಂಥ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಅದರ ನಂತರ ಶುರುವಾಗುತ್ತೆ ನೋಡಿ ಸರಸ್ವತಿ ನದಿಯ ಹುಡುಕಾಟ. ಇತಿಹಾಸಕಾರರು ಈ ನದಿಯ ಅನ್ವೇಷಣೆಯಲ್ಲಿ, ಅಂದ್ರೆ ಈ ನದಿಯ ಹುಡುಕಾಟದಲ್ಲಿ ಆ ಮೂಲಕ ಆಸಕ್ತಿ ತೋರಿಸೋದಕ್ಕೆ ಆರಂಭ ಮಾಡ್ತಾರೆ. ಇತಿಹಾಸಕಾರರಾದಂತಹ ರೋಮಿಲಾ ಥಾಪರ್, ಅದೇ ರೀತಿ ಇರ್ಫಾನ್ ಹಬೀಬ್, ಇವರು ಸೇರಿದ ಹಾಗೆ ಅನೇಕರು ಸರಸ್ವತಿ ನದಿ ಒಂದು ಅಮೂರ್ತ, ಅಂದ್ರೆ ಕಲ್ಪನಾತ್ಮಕ ನದಿ ಅಂತ ನಂಬ್ತಾ ಇದ್ರು. ಅಂದ್ರೆ ಅವರ ಪ್ರಕಾರ ಸರಸ್ವತಿ ನದಿ 45ನೇ ಶತಮಾನದಲ್ಲೇ ಕಾಣೆ ಆಗೋದಕ್ಕೆ ಅಥವಾ ಹರಿವು ಕಳೆದುಕೊಳ್ಳೋದಕ್ಕೆ ಶುರು ಮಾಡಿತ್ತು. ರೋಮಿಲಾ ಥಾಪರ್ ಅವರ ಅಭಿಪ್ರಾಯದಲ್ಲಿ ಪೌರಾಣಿಕ ಕಥೆಗಳಲ್ಲಿ ಒಂದೇ ನದಿಗೆ ಬೇರೆ ಬೇರೆ ಹೆಸರುಗಳು ಇರುತ್ತವಂತೆ. ಉದಾಹರಣೆಗೆ ಅಲಕಾನಂದೆಯ ಅನೇಕ ಉಪನದಿಗಳು ರಾಜಸ್ಥಾನದ ಅರಾವಳಿ ಪ್ರದೇಶದಿಂದ ಹರಿಯುತ್ತೆ ಅಂತ ಹೇಳಲಾಗುತ್ತೆ. ಮುಂದೆ ಖಗೋಳ ಶಾಸ್ತ್ರಜ್ಞ ರಾಜೇಶ್ ಕೊಚ್ಚಾರ್ 2000 ಇಸವಿಯಲ್ಲಿ ಪ್ರಕಟ ಮಾಡಿದಂಥ ತಮ್ಮ ಲೇಖನದಲ್ಲಿ ಸರಸ್ವತಿ ನದಿ ಅಫ್ಘಾನಿಸ್ತಾನದಲ್ಲಿರುವಂತಹ ಹೆಲ್ಮಂಡ್ ನದಿಯ ಉಪನದಿ ಆಗಿರಬಹುದು ಅಂತ ವಾದವನ್ನ ಮಾಡ್ತಾರೆ. ಅಂದ್ರೆ ಅವರ ಪ್ರಕಾರ ಆ ಉಪನದಿಯ ಹಳೆಯ ಹೆಸರು ಹೆರಾವತಿ. ಪರ್ಷಿಯನ್ ಭಾಷೆಯಲ್ಲಿ ಹ ಮತ್ತೆ ಸ ಇವುಗಳು ಕೇಳೋದಕ್ಕೆ ವ್ಯತ್ಯಾಸ ಕಡಿಮೆ ಇರೋದ್ರಿಂದ ಯಾವ ರೀತಿ ಸಿಂಧು ಹಿಂದೂ ಆಗಿದೆಯೋ ಹೆರಾವತಿ ಸರಸ್ವತಿ ಆಗಿ ಬದಲಾಗಿದೆ. ಅಂದ್ರೆ ಪರ್ಷಿಯನ್ ಉಚ್ಚಾರಣೆಯಲ್ಲಿ ಸ ಹ ಆಗಿ ಬದಲಾಗತ್ತೆ. ವೀಕ್ಷಕರಾದ್ರೆ ವೈಜ್ಞಾನಿಕ ಸಂಶೋಧನೆಗಳು ಆರಂಭ ಆದ ನಂತರ ಈ ಎಲ್ಲ ವಾದಗಳು ಒಂಥರ ಪ್ರಶ್ನಾರ್ಥಕವಾಗಿ ನಿಂತ್ಕೊಂಡು ಬಿಡುತ್ತೆ. ನಿಧಾನವಾಗಿ ಇದು ಕಲ್ಪಿತ ನದಿ ಅಂತ ಹೇಳ್ತಾ ಇದ್ದಂಥ ಇತಿಹಾಸಕಾರರು ಇಲ್ಲ, ಇದು ಸುಳ್ಳು ಕಥೆ ಅಲ್ಲ ಅಂತ ಒಪ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇಂಡೋಲಜಿಸ್ಟ್ಗಳು, ಅಂದ್ರೆ ಭಾರತದ ಇತಿಹಾಸ, ಸಂಸ್ಕೃತಿ, ವೇದ, ಭಾಷೆ, ಅದೇ ರೀತಿ ಪುರಾತತ್ವವನ್ನು ಅಧ್ಯಯನ ಮಾಡುವಂತಹ ಸಂಶೋಧಕರು, ಅದೇ ರೀತಿ ಇತಿಹಾಸಕಾರರು ಆಮೇಲೆ ಸರಸ್ವತಿ ನದಿಯನ್ನ ಘಗ್ಗರ್ ಹಕ್ರಾ ನದಿ ವ್ಯವಸ್ಥೆಯ ಒಂದು ಭಾಗ ಅಂತ ಗುರುತಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸರಸ್ವತಿ ನದಿ ಉತ್ತರ ಪಶ್ಚಿಮ ಭಾರತ, ಅದೇ ರೀತಿ ಪಾಕಿಸ್ತಾನದ ನಡುವೆ ಯಮುನಾ, ಅದೇ ರೀತಿ ಸತ್ಲಜ್ ನದಿಗಳ ಮಧ್ಯ ಹರಿತಾ ಇತ್ತು ಅಂತ ಗೊತ್ತಾಗತ್ತೆ. ಇಲ್ಲಿ ಇತ್ತೀಚಿನ ಅಧ್ಯಯನಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ ಘಗ್ಗರ ಹಕ್ರಾ ನದಿ ಚಾನಲ್ ಇದೆಯಲ್ವಾ, ಅದು ಸತ್ಲಜ್ ನದಿಯ ಹಳೆಯ ಹರಿವಿನ ಮಾರ್ಗ ಆಗಿರಬಹುದು. ಸುಮಾರು 8000ದಿಂದ 10,000 ವರ್ಷಗಳ ಹಿಂದೆ ಸತ್ಲಜ್ ತನ್ನ ದಾರಿಯನ್ನ ಬದಲಿಸ್ಕೊಳ್ಳುತ್ತೆ. ಸೊ ಇದರಿಂದ ಘಗ್ಗರ್ ಹಕ್ರಾ ನದಿ ಒಂದು ಮಳೆಯ ಆಧಾರಿತ ನದಿ ವ್ಯವಸ್ಥೆಯಾಗಿ ಬದಲಾಗಬಿಟ್ಟಿದೆ. ಅಂದ್ರೆ ಆಮೇಲೆ ಘಗ್ಗರ್ ಹಕ್ರಾ ನದಿ ಹಿಮನದಿ ಮೂಲದ ಆ ಮಹಾನದಿ ಆಗಿರದೆ ಕೇವಲ ಮಳೆಯ ಮೇಲೆ ಅವಲಂಬಿತವಾಗಿರುವಂತಹ ನದಿ ವ್ಯವಸ್ಥೆಯಾಗಿ ಮಾರ್ಪಾಡಾಗತ್ತೆ. ವೀಕ್ಷಕರಾದ್ರೆ ಕೆಲವು ಸಂಶೋಧಕರು ಈ ನಿರ್ಣಯವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಹರಪ್ಪ ನಾಗರಿಕತೆ ಅಂತ್ಯಗೊಳ್ಳೋ ಮುಂಚೆನೆ ಘಗ್ಗರ್ ಹಕ್ರಾ ನದಿ ಒಣಗಿತ್ತು. ಹರಪ್ಪ ನಾಗರಿಕತೆ ಸುಮಾರು 4000 ವರ್ಷಗಳ ಹಿಂದೆ ಅಂತ್ಯಗೊಳ್ಳುತ್ತೆ. ಇಲ್ಲಿ ಮಳೆ ಮಾದರಿಯ ಬದಲಾವಣೆಯಿಂದ ಹಕ್ರಾ ಒಣಗಿತ್ತು. ಅಂದ್ರೆ ಮಾನ್ಸೂನ್ ಮಾದರಿಯಲ್ಲಿ ಬಂದಂತ ಒಂದಷ್ಟು ಬದಲಾವಣೆಗಳು, ಆ ಮಳೆಯ ಕೊರತೆ ಹಕ್ರಾ ನದಿಯ ಹರಿಯವನ್ನ ನಿಲ್ಲಿಸಿ ಆಕೆಯನ್ನ ಒಣಗಿಸಿ ಬಿಡ್ತು ಅಂತ ಸಂಶೋಧಕರು ಹೇಳ್ತಾರೆ. 21ನೇ ಶತಮಾನದಲ್ಲಿ ಕೆಲವು ವಿಜ್ಞಾನಿಗಳು ಈ ನದಿ ವ್ಯವಸ್ಥೆಯನ್ನ ಸಿಂಧೂ ಕಣಿವೆ ನಾಗರಿಕತೆಯ ಜೊತೆಗೆ ಸಂಪರ್ಕ ಮಾಡ್ತಾರೆ. ಅವರು ಸಿಂಧೂ ಕಣಿವೆ ನಾಗರಿಕತೆಯನ್ನ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರಿಬೇಕನ್ನುವಂತ ಒಂದು ಸಲಹೆಯನ್ನ ಕೂಡ ಕೊಡ್ತಾರೆ. ಇಲ್ಲಿ ಇತಿಹಾಸಕಾರರು ಏನ್ ಮಾಡ್ತಾರೆ ಅಂತಂದ್ರೆ ಹರಪ್ಪ ನಾಗರಿಕತೆಯ ನಕ್ಷೆನ ಪರಿಶೀಲನೆ ಮಾಡ್ತಾರೆ. ಮೊಹೆಂಜದಾರೋ ಸಿಂಧೂ ನದಿಯ ತೀರದಲ್ಲಿತ್ತು. ಹಾಗಾದ್ರೆ ಕಾಳಿಬಂಗನ್ನು ಕೂಡ ಯಾವುದೋ ನದಿಯ ತೀರದಲ್ಲಿ ಇರಬೇಕಲ್ವನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಧೋಳಾವೀರದಲ್ಲಿ ಅನೇಕ ಬಾವಿಗಳ ಪುರಾವೆಗಳು ಸಿಕ್ಕಿವೆ, ಆದ್ರೆ ಕಾಳಿಬಂಗನ್ನಲ್ಲಿ ಬಾವಿಗಳೇ ಸಿಕ್ಕಿಲ್ಲ. ಅಂದ್ರೆ ಅದರ ಅರ್ಥ ಅಲ್ಲೇ ಹತ್ರದಲ್ಲಿ ನದಿ ಹರಿತಾ ಇತ್ತು. ಇವತ್ತು ಕೆಲವು ವಿಜ್ಞಾನಿಗಳು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ನಾಗರಿಕತೆಯ ನಿರ್ಮಾಣದಲ್ಲಿ ಸರಸ್ವತಿ ನದಿ ಕೂಡ ಒಂದು ಮಹತ್ವದ ಪಾತ್ರವನ್ನ ವಹಿಸಿರಬಹುದು. 2007ರಿಂದ 2008ರಲ್ಲಿ ಹಿತೇಶ್ ಚೌಧರಿ ಕ್ವಾಟರ್ನರಿ ಡ್ರೈನೇಜ್ ಅಡ್ಜಸ್ಟ್ಮೆಂಟ್ನ ಟೆಕ್ಟಾನಿಕ್ ಗುರುತುಗಳನ್ನು ಕಂಡುಹಿಡಿತಾರೆ. ಬಹುಶಃ ಇದರ ಪರಿಣಾಮವಾಗಿ
ಪ್ರಮುಖ ನದಿಗಳು ಅನೇಕ ಸಣ್ಣ ಹರಿವಿನ ಮಾರ್ಗಗಳಿಗೆ ಅಂದರೆ ಚಿಕ್ಕ ಚಿಕ್ಕ ಹರಿವುಗಳಾಗಿ ವಿಭಜನೆ ಆಗಿರಬಹುದು ಅಂತ ಇದರಿಂದ ಗೊತ್ತಾಗುತ್ತೆ. 2009ರಲ್ಲಿ SK ಟಂಡನ್ ಅದೇ ರೀತಿ HS ಸೈನಿ ಭೂಗರ್ಭದ ಅವಶೇಷಗಳನ್ನು ಪರಿಶೀಲನೆ ಮಾಡಿ ಒಂದು ಸತ್ಯವನ್ನು ಹೊರತಾ ಇರ್ತಾರೆ. ಏನು? ಇವತ್ತು ಕಾಣಿಸ್ತಾ ಇರುವಂತಹ ಸಣ್ಣ ನೀರಿನ ಹರಿವಿಗಿಂತ ಬಹಳ ದೊಡ್ಡ ನದಿ ವ್ಯವಸ್ಥೆ ಒಂದು ಬಾರಿ ಅಲ್ಲಿ ಹರಿತಾ ಇತ್ತು ಅಂದ್ರೆ ಅಧ್ಯಯನಗಳು ತೋರಿಸ್ತಾ ಇರುವಂತದ್ದು ಇದನ್ನ. ಇನ್ನು ಹೈಡ್ರೋಜಿಯೋಮಾರ್ಫಿಕ್ ವಿಶ್ಲೇಷಣೆಯ ಆಧಾರದ ಮೇಲೆ ಕೂಡ ಒಂದು ಮಹತ್ವದ ನಿರ್ಣಯ ಹೊರಬಂದಿರುವಂಥದ್ದು. ಏನು? ಸರಸ್ವತಿ ನದಿಯನ್ನ ಹಿಮಾಲಯದ ಹಿಮ ನದಿಗಳಿಂದ ಉಗಮಿಸಿದ ಒಂದು ಭವ್ಯ ಪುರಾತನ ನದಿ ಅಂತ ಗುರುತಿಸಲಾಗಿದೆ. ಅಂದ್ರೆ ಇದು ಕೇವಲ ಪೌರಾಣಿಕ ಉಲ್ಲೇಖ ಮಾತ್ರ ಅಲ್ಲ, ಭೂವಿಜ್ಞಾನ ಅಧ್ಯಯನಗಳು ಕೂಡ ಹೇಳ್ತಾ ಇರುವಂತಹ ಒಂದು ಐತಿಹಾಸಿಕ ನದಿ. ಯಾವುದು? ಸರಸ್ವತಿ ನದಿ. ವೀಕ್ಷಕರ, ಹಾಗಾಗಿ ಇಲ್ಲಿ ಇತಿಹಾಸ, ಪುರಾತತ್ವ, ಭೂವಿಜ್ಞಾನ ಈ ಮೂರೂ ಕ್ಷೇತ್ರಗಳ ಸಂಶೋಧನೆಗಳು ಸರಸ್ವತಿ ನದಿಯ ಮಹಾರಹಸ್ಯದ ಉತ್ತರವನ್ನ ಹುಡುಕ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಸರಸ್ವತಿ ನದಿಯ ವೈಜ್ಞಾನಿಕ ಸಾಕ್ಷಿಗಳನ್ನು ಇನ್ನಷ್ಟು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.